ನಮಸ್ಕಾರ ನಮ್ಮ ಕರುನಾಡು ಕುಟುಂಬಸ್ಥರಿಗೆ, ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಐಹೊಳೆ. ವೀಕ್ಷಕರೇ, ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶೇಖರ್ ಮಾನೆ ಅವರು. ಏನು ಬಾಗಲಕೋಟೆಯ ಶಾಸಕರಾಗಿರ್ತಕ್ಕಂಥ HY ಮೇಟಿ ಅವರ ನಿಧನದ ನಂತರ ಉಪಚುನಾವಣೆಯ ಸಿದ್ಧತೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ತಯಾರಿಯಲ್ಲಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನ ಕ್ರೋಢೀಕರಿಸ್ತಾ ಇರಬೇಕಾದ್ರೆ ಬಿಜೆಪಿ ಅಭ್ಯರ್ಥಿಗಳ ಅಂದ್ರೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಡಾಕ್ಟರ್ ಶೇಖರ್ ಮಾನೆ ಅವರ ಹೆಸರು ಕೂಡ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಇವತ್ತು ಏನು ಅವರು ರಾಜಕೀಯವಾಗಿ, ವೈದ್ಯಕೀಯ ರಂಗದಲ್ಲಿ, ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ಯಾವ ರೀತಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಅವರ ಸಾಧನೆಯ ಹಾದಿಯನ್ನ ಮಾತಾಡೋಣ ಬನ್ನಿ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್, ಈಗ ತಮ್ಮ ಕುರಿತು ನಾನು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ದೀನಿ ಸರ್, ತಾವು ರಾಜಕೀಯವಾಗಿ, ವೈದ್ಯಕೀಯ ರಂಗದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಈ ಮೂರು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತಾವು ಕ್ರಿಯಾಶೀಲರಾಗಬೇಕಾದ್ರೆ ಹೇಗೆ ಸಾಧ್ಯ ಆಯಿತು? ಅವುಗಳನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ? ಮೇಲಾಗಿ ಮತ್ತು ಅವುಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಸಾಧನೆಯ ಹಾದಿಯಲ್ಲಿ ಯಾವ ರೀತಿಯಾಗಿ ತೊಡಗಿಸ್ಕೊಂಡ್ರಿ ಸರ್? ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದರೆ ನಾನು ಬಾಗಲಕೋಟೆಯಲ್ಲಿ 1999ರಲ್ಲಿ ಒಂದು ಚಿಕ್ಕದು 5 ಬೆಡ್ಡಿನ ಆಸ್ಪತ್ರೆ ನನ್ನ ಧರ್ಮಪತ್ನಿಯೊಡನೆ ಪ್ರಾರಂಭ ಮಾಡಿದ್ವಿ. 2007ರಲ್ಲಿ ಸುಸಜ್ಜಿತ ಆದಂತಹ ನಮ್ಮ ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ದೊಡ್ಡ ಆಸ್ಪತ್ರೆಯನ್ನು ನಿರ್ಮಿಸಿ ಅಲ್ಲಿಗೆ ನಾವು ಶಿಫ್ಟ್ ಆದದ್ದು. ಇವತ್ತೇ ಸುಮಾರು 26 ವರ್ಷ ಆಯಿತು ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ. ಸಾವಿರಾರು ಲಕ್ಷಾಂತರ ಮಕ್ಕಳನ್ನು ನೋಡಿದ್ದೆ. ಅವರಿಗೆ ಟ್ರೀಟ್ಮೆಂಟ್ ನೀಡಿ, ನವಜಾತ ಶಿಶುಗಳು ವಿಶೇಷವಾಗಿ ಚಿಕ್ಕ ಅಂದರೆ ಅವಧಿಪೂರ್ವ ನವಜಾತ ಶಿಶುಗಳು 1 kg ಹುಟ್ಟಿದಾಗಿರುವಂಥ ಶಿಶುಗಳಿಗೂ ಕೂಡ ಆರೈಕೆ ಮಾಡಿ ಸಾಕಷ್ಟು ಅದರಲ್ಲಿ ತೃಪ್ತಿಯನ್ನು ಕೂಡ ಪಡೆದಿದ್ದಿದೆ. ಇನ್ನು ಶೈಕ್ಷಣಿಕ ರಂಗದಲ್ಲಿ ಅಂದರೆ ನಾನು ಈಗ ವಾಗ್ದೇವಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷನಾಗಿಯೂ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ PUC ಸೆಕೆಂಡ್ ಇಯರ್ವರೆಗೆ ಮಕ್ಕಳಿಗೆ ಶಿಕ್ಷಣ ನೀಡ್ತಾಯಿದ್ದೀವಿ. ಇನ್ನೊಂದು ನಮ್ಮ ಮರಾಠ ವಿಕಾಸ ಮಂಡಳದ ಶಾರದಾ ವಿದ್ಯಾಲಯ ಅಂತ ಇದೆ, ಅದರ ಅಧ್ಯಕ್ಷನಾಗಿ ಕೂಡ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇನ್ನು ನೀವು ಕೇಳಿದಂತೆ ರಾಜಕೀಯ ರಂಗದಲ್ಲಿ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೀನಿ. ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕನಾಗಿಯೂ ಕೂಡ BJPಯಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಅನೇಕ ನಮ್ಮ ವೈದ್ಯಕೀಯ ಪ್ರಕೋಷ್ಠದ ವತಿಯಿಂದನೂ ನಾವು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಿದ್ದೇನೆ. ಇವಾಗ ಸರ್, BJP ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ತಮ್ಮ ಹೆಸರು ಬಂದಿರೋದನ್ನ ಕೇಳ್ತಾ ಇದ್ದೀನಿ ಸರ್. ನಾನು ಇವಾಗ ತಮ್ಮ ಪ್ರಕಾರ ಲೀಡರ್ ಅಂದ್ರೆ ಏನು ಮತ್ತು ತಾವು ರಾಜಕೀಯಕ್ಕೆ ಹೇಗೆ ಬಂದ್ರಿ ಸರ್? ನನ್ನ ಪ್ರಕಾರ ನೋಡ್ರಿ, ಲೀಡರ್ ಅಂತಂದರೆ ಒಂದು 10,000 ಜನರನ್ನ ಹಿಂದೆ ಕಟ್ಕೊಂಡು ಅಡ್ಡಾಡೋದವ್ರಿಗೆ ಲೀಡರ್ ಅಂತ ಅನ್ನೋದಿಲ್ಲ. ಲೀಡರ್ ಅಂತಂದರೆ ಮುಂದೆ ಬರುವ 10,000 ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಂಥ ಯೋಗ್ಯತೆ ಏನಿರ್ತಂತ ಅವ್ರಿಗೆ ಲೀಡರು ಅನ್ಬೇಕು ಅಂತ ನನ್ನ ಇದು ಅಭಿಪ್ರಾಯ. ಇನ್ನು ರಾಜಕೀಯಕ್ಕೆ ಯಾಕೆ ಬಂದ್ರಿ ಅಂತ ನಿಮ್ಮ ಪ್ರಶ್ನೆ ಏನಂದರೆ, ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದೆವು. ಅಲ್ಲಿ ಕೂಡ ನಾವು ಪ್ರತಿನಿತ್ಯ ನಾನು ಮಧ್ಯಾಹ್ನ 1 ಗಂಟೆ ಮಧ್ಯಾಹ್ನ 2ರಿಂದ 3ವರೆಗೆ ಫ್ರೀ OPDಯನ್ನು ಮಾಡ್ತೇನೆ. ಇನ್ನು ಶೈಕ್ಷಣಿಕ ರಂಗದಲ್ಲಿ ನಾನು ಈಗಾಗಲೇ ನಿಮಗೆ ತಿಳಿಸಿದೆ. ರಾಜಕಾರಣಕ್ಕೆ ಬರುವ ಉದ್ದೇಶ ಏನಂತಂದರೆ, ಇಲ್ಲಿ ರಾಜಕಾರಣದ ಮುಖಾಂತರ ಜಾಸ್ತಿ ಜನರಿಗೆ ನಾವು ಮುಟ್ಲಿಕ್ಕೆ ಸಾಧ್ಯ. ಮತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟೆಯ ಸಮಸ್ಯೆಗಳು ಏನಿದ್ದಾವೆ, ಈ ಊರಿನ ಋಣವನ್ನು ತೀರಿಸಬೇಕು, ಇಲ್ಲಿ ಇರುವಂಥ ಸಮಸ್ಯೆಗಳಿಗೆ ಸಕಾರಾತ್ಮಕ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ಆ ಒಂದು ದೃಷ್ಟಿ ಇಟ್ಕೊಂಡು ನಾನು ರಾಜಕಾರಣಕ್ಕೆ ಬಂದಿದ್ದೇನೆ. ಹೊರತಾಗಿ ಅಧಿಕಾರ ಪಡಿಬೇಕು ಅಥವಾ ದುಡ್ಡು ಮಾಡಬೇಕು ಅಥವಾ ಇನ್ಯಾರಿಗೋ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿಲ್ಲ. ಏನೋ ಒಂದು ಒಳ್ಳೆಯದನ್ನು ಮಾಡಬೇಕು, ಈ ನೆಲದ ಋಣ ತೀರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿತ್ತು. ಸರ್, ತಾವು ಮಾತಾಡ್ತಾ ಇರ್ಬೇಕಾದ್ರೆ ಕೆಲವೊಂದಷ್ಟು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು ಮತ್ತು ಸೇವೆಯ ಉದ್ದೇಶವನ್ನು ನೀವು ಅಲ್ಲಿ ತೋರಿಸಿರ್ತಕ್ಕಂಥದ್ದು ಸರ್. ಈಗ ನನ್ನ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಸರ್, ತಾವು ಹೋರಾಟಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ಸಮಾಜ ಸೇವೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಿಮ್ಮ ಹೋರಾಟಗಳು ಮತ್ತು ಸಮಾಜ ಸೇವೆಗಳು ಇನ್ನು ಉಳಿದಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಮತ್ತು ತಾವು ಏನೆಲ್ಲ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಸರ್?
ನೋಡಿ, ಹೋರಾಟ, ಸಮಾಜ ಸೇವೆ ಇದು ಎಲ್ಲ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಂ ಸರ್. ಇಲ್ಲಿಯವರೆಗೆ ಸುಮಾರು 20-25 ವರ್ಷದಲ್ಲಿ ಅನೇಕ ಹೋರಾಟ, ಅನೇಕ ಪ್ರತಿಭಟನೆಗಳು, ಅನೇಕ ಇದರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದುಂಟು. ಹಾಂ ಸರ್. ಈಗ ಇತ್ತಿತ್ತಲಾಗೇನ ಕೆಲವು ಉದಾಹರಣೆಗಳನ್ನು ಕೊಡಬೇಕಂದ್ರೆ, ಯಾಕಂದ್ರೆ 20 ವರ್ಷದ ಎಲ್ಲ ಪಟ್ಟಿ ಮಾಡ್ಬೇಕಂದ್ರೆ ಭಾಳ ದೊಡ್ಡ ಪಟ್ಟಿ ಆಗ್ತದೆ. ಇತ್ತಿತ್ತಲಾಗಿನ ಕೆಲವು ಉದಾಹರಣೆಗಳನ್ನು ಮಾತ್ರ ನಿಮಗೆ ಹೇಳಬೇಕು ಅಂತಂದರೆ, ಉದಾಹರಣೆಗೆ ಈಗ ನಮ್ಮ BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಆಗಿತ್ತು. ತಮಗೆ ಗೊತ್ತಿರ್ಬೋದು. ಸೊ ಆ ಜನಾಕ್ರೋಶ ಯಾತ್ರೆಯಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸಿದ್ದೆ. ಸರ್ಕಾರದ ಏನು ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ನಡೆದಂಥ ಆ ಜನಾಕ್ರೋಶ ಯಾತ್ರೆಯಲ್ಲಿ, ಮತ್ತು ನಮ್ಮ ಮೂಡ ಹಗರಣ ಏನು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಆದಂಥ ಆ ಹಗರಣದ ಹಿನ್ನೆಲೆಯಲ್ಲಿ ಮೈಸೂರು ಚಲೋ ಅಂತ ಒಂದು ಏನು ಚಳವಳಿಯನ್ನು ನಮ್ಮ ಪಕ್ಷ ವಹಿಸಿತ್ತು. ಅದರಲ್ಲಿ ಕೂಡ ನಾವು ಮೈಸೂರಿಗೆ ಹೋಗಿ ಅದರಲ್ಲಿ ಕೂಡ ಭಾಗವಹಿಸಿದ್ದೇನೆ. ಮತ್ತು ವಕ್ಫ್ ಅಥವಾ ಏನೋ ಅದರ ಹೋರಾಟ ನಡೆದಿತ್ತು ವಕ್ಫ್ ವಿರುದ್ಧ, ಆ ಹೋರಾಟದಲ್ಲಿಯೂ ಕೂಡ ಸಕ್ರಿಯವಾಗಿ ನಾನು ಭಾಗವಹಿಸಿದ್ದೇನೆ. ಮತ್ತು ನಮ್ಮ ಈ ಹಿಂದೆ ಜೈನ ಮುನಿಗಳ ಹತ್ಯೆ ಆದಂಥ ಸಂದರ್ಭದಲ್ಲಿ ಆವಾಗ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ. ಮತ್ತು ಈ CET ಎಕ್ಸಾಮ್ ಸಂದರ್ಭದಲ್ಲಿ ಜನಿವಾರವನ್ನು ತೆಗೆಸಿದ್ರ ಬೀದರ್ನಲ್ಲಿ ಏನೋ ಘಟನೆ ಆದದ್ದು, ಆವಾಗ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮತ್ತು ನಮ್ಮ ಹಿಂದೂ ಬಾಂಧವರೊಬ್ಬನ ಹುಬ್ಬಳ್ಳಿಯಲ್ಲಿ ಹತ್ಯೆ ಆದಾಗ ಆವಾಗಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಮತ್ತು ಹೀಗೆ ಅನೇಕ ಹೋರಾಟಗಳು, ಪ್ರತಿಭಟನೆಗಳು ಇದರಲ್ಲಿಯೂ ಎಲ್ಲ ಭಾಗವಹಿಸ್ತಾ ಬಂದಿದ್ದೀವಿ. ಮತ್ತು ನಮ್ಮ ಅತಿ ಮುಖ್ಯವಾದಂತಹ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಅದು ಏನು ಕನ್ಸ್ಟ್ರಕ್ಷನ್ ಆಗೋ ಸಂದರ್ಭದಲ್ಲಿ ನಮ್ಮ ಬಾಗಲಕೋಟೆ ಎಲ್ಲ ವೈದ್ಯ ಮಿತ್ರರ ಕಡೆಯಿಂದ ದೇಣಿಗೆ ಎತ್ತಿ ಒಂದು ಸುಮಾರು 5 ಲಕ್ಷಕ್ಕಿಂತ ಜಾಸ್ತಿ ದೇಣಿಗೆಯನ್ನು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ಕೊಟ್ಟಂಥ ಒಂದು ಸಮಾಧಾನವೂ ಕೂಡ ಇದೆ. ಈ ರೀತಿ ಯಾವುದೇ ಸಾಮಾಜಿಕ ಕೆಲಸ ಕಾರ್ಯಗಳು ಬಂದಾಗ ನಾವು ಮುಂಚೂಣಿಯಲ್ಲಿ ಇದ್ದು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಎಲ್ಲ ಹೊರತುಪಡಿಸಿ ನಮ್ಮ ಊರಿಗೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ವಿಶೇಷ ಒಂದು ಪ್ರಯತ್ನ ಅಥವಾ ನೀವು ಹೋರಾಟ ಅನ್ಬೋದು, ಅದನ್ನು ಕೈಗೆತ್ಕೊಂಡಿದ್ದೀವಿ. ಅದೇನೆಂದರೆ ಬಾಗಲಕೋಟೆಗೆ ಒಂದು ಮಾರ್ಕೆಟ್ ಅಭಿವೃದ್ಧಿಗೋಸ್ಕರ 200 ಎಕರೆ ಜಮೀನನ್ನು ಸರ್ಕಾರದಿಂದ ಮೀಸಲಾಗಿ ಇಡುವಂತೆ ಮಾಡೋದು. ಇದಕ್ಕೋಸ್ಕರ ಒಂದು ಭೂಮಾ ಅಂತ ಒಂದು ಆರ್ಗನೈಸೇಷನನ್ನು ಕೂಡ ಇಲ್ಲಿ ನಾವು ಕಟ್ಟಿದ್ದೇವೆ. ನಾನು ಅದರ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ವ್ಯಾಪಾರಸ್ಥರು ಸೇರಿ ಬಾಗಲಕೋಟ್ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಆ್ಯಂಡ್ ಎಂಟರ್ಪ್ರೂನರ್ಸ್ ಅಂತ ಮಾಡಿ ಅದರ ಅಡಿಯಲ್ಲಿ ಸರ್ಕಾರಕ್ಕೆ ಒಂದೇ ಬಾಗಲಕೋಟೆಯಲ್ಲಿ ಮಾರ್ಕೆಟ್ ಡೌನ್ ಆಗಿದೆ, ಮಾರ್ಕೆಟ್ ಇಲ್ಲ, ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಮುಳುಗಡೆ ಆದ ಸಂದರ್ಭದಿಂದ, ಅದರಿಂದ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಒಂದು 200 ಎಕರೆ ಒಂದೇ ಕಡೆ ಮಾರ್ಕೆಟನ್ನು ಮಾಡೋದಕ್ಕೋಸ್ಕರ ಮೀಸಲಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸರ್ಕಾರದ ಮೇಲೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ. ಸರ್ಕಾರವು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದೆ ಈ ವಿಷಯಕ್ಕೆ. ಮತ್ತು ಅದರ ಬಗ್ಗೆ ನಮ್ಮ BJP ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ PH ಪೂಜಾರ್ ಅವರು ಕೂಡ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಕ್ಕೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳಿಂದ ಸಕಾರಾತ್ಮಕ ಉತ್ತರ ಬಂದಿದೆ. ಸೊ ಆ ಒಂದು ಬಾಗಲಕೋಟೆ ಅಭಿವೃದ್ಧಿಗೆ, ಬಾಗಲಕೋಟೆ ಮಾರ್ಕೆಟ್ ಅಭಿವೃದ್ಧಿಗೋಸ್ಕರ ಅದರಲ್ಲಿಯೂ ಕೂಡ ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ. ಸರ್, ಈಗ ತಾವು ಮಾಡಿರ್ತಕ್ಕಂಥ ಹೋರಾಟಗಳ ಬಗ್ಗೆ ಹೇಳಿದ್ರಿ ಸರ್, ಸಾಮಾಜಿಕವಾಗಿ ಮಾಡಿರ್ತಕ್ಕಂಥ ಸೇವೆಗಳ ಬಗ್ಗೆ ತಿಳಿಸಿದ್ರಿ ಸರ್. ಈಗ ತಮ್ಮ ಹೋರಾಟವನ್ನು ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ತಮಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿರತಕ್ಕಂಥದ್ದನ್ನು ನಮ್ಗೆ ತಮ್ಮ ಅಭಿಮಾನಿಗಳು ಹೇಳಿರ್ತಕ್ಕಂಥದ್ದು. ಸರ್, ಯಾವೆಲ್ಲ ಪ್ರಶಸ್ತಿ ಪುರಸ್ಕಾರಗಳನ್ನು ತಾವು ಪಡ್ಕೊಂಡಿರ್ತಕ್ಕಂಥದ್ದು? ಪ್ರಶಸ್ತಿಗಳು ಬರ್ತಾ ಇರ್ತವೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಮ್ಮ ಸ್ಫೂರ್ತಿದಾಯಕವಾಗಿ ಕೊಡ್ಬೇಕಂತಂದ್ರೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಸರ್? ಈಗ ನೋಡಿ, ನಾನು ಹೇಳಿದ ನಿಮಗೆ ಮಧ್ಯಾಹ್ನ ನಾವು 1 ಗಂಟೆ ಪ್ರತಿದಿನ ಬಡ ಮಕ್ಕಳ ರೋಗಿಗಳನ್ನ ಉಚಿತವಾಗಿ ತಪಾಸಣೆ ಮಾಡ್ತೇವೆ. ಅದಕ್ಕೋಸ್ಕರ ಜಿಲ್ಲಾ ಆಡಳಿತದವರು ನನಗೆ ಗಣರಾಜ್ಯೋತ್ಸವ ದಿನದಂದು ಪ್ರಶಸ್ತಿ ನೀಡಿದ್ದಾರೆ. ಮತ್ತು ಇನ್ನು ಅನೇಕ ನಿಮ್ಮ ಮಾಧ್ಯಮದವರು ಕೂಡ, ಉದಾಹರಣೆಗೆ ನಮ್ಮ ವಿಜಯ ಕರ್ನಾಟಕದವ್ರು ಇರ್ಬೋದು, ಕನ್ನಡ ಪ್ರಭದವ್ರು ಇರ್ಬೋದು, ಏಷ್ಯಾನೆಟ್ ಸುವರ್ಣ ನ್ಯೂಸ್ದವರು, ಜಿ ಕನ್ನಡ ನ್ಯೂಸ್ದವರು,
ಇನ್ನೂ ಒಂದೆರಡು ಮರ್ತಿರ್ಬೋದು ನಾನು ಹೇಳಲಿಕ್ಕೆ. ಈಗ ಅನೇಕ ಜನರು ಮಾಡಿರೋ ಕೆಲಸ ಕಾರ್ಯಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ ಪ್ರಶಸ್ತಿಗಳನ್ನು. ತಮ್ಮ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಆದರೆ ಈಗ ಇದನ್ನೆಲ್ಲ ಪಡೀಲಿಕ್ಕೆ ಇವನ್ನೆಲ್ಲ ಮಾಡಲಿಕ್ಕೆ ಕಾರಣಕ್ಕಾದಂಥ ಮತ್ತು ಜನತೆಗೆ ನನ್ನ ವಿಶೇಷ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸರ್, ಈಗ ಬಾಗಲಕೋಟೆ ಜನರ ಮೇಲೆ ತಾವು ತುಂಬಾ ಕಾಳಜಿಯನ್ನು, ಗೌರವವನ್ನು, ಅಭಿಮಾನ, ಪ್ರೀತಿಯನ್ನು ಕೂಡ ಹೊಂದಿರತಕ್ಕಂಥದ್ದು ಸರ್. ಇವಾಗ ನಾವು ಬಾಗಲಕೋಟೆ ಮತಕ್ಷೇತ್ರವನ್ನು ತಗೊಳ್ಳೋದಾದ್ರೆ, ಯಾಕಪ್ಪ ಅಂದ್ರೆ ತಾವು ಈಗ ಬಾಗಲಕೋಟೆ ಮುಂದೆ ಬರ್ತಕ್ಕಂಥ ಉಪಚುನಾವಣೆಯ BJPಯ ಸಂಭಾವ್ಯ ಅಭ್ಯರ್ಥಿ ಆದ ಕಾರಣ ಕೇಳ್ತಾ ಇದ್ದೀನಿ ಸರ್ ಈ ಪ್ರಶ್ನೆಯನ್ನು. ತಾವು ಕಂಡಂತೆ ಹಿಂದಿನಿಂದ ಇಲ್ಲಿಯವರೆಗೂ ಕೂಡ ಬಾಗಲಕೋಟೆ ಮತಕ್ಷೇತ್ರದ ಅಭಿವೃದ್ಧಿ ಹೇಗಿದೆ ಸರ್? ಬಾಗಲಕೋಟೆ ಅಭಿವೃದ್ಧಿ ಆಗಿದೆ, ಇಲ್ಲ ಅಂತ ನಾನು ಹೇಳಿದರೆ ತಪ್ಪಾಗ್ತದೆ. ವಿಶೇಷವಾಗಿ ನಮ್ಮ ಶೈಕ್ಷಣಿಕ ರಂಗದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ. ಆದರೆ ಇಂಡಸ್ಟ್ರಿಗಳು ಇನ್ನು ಇಲ್ಲಿ ಬರಬೇಕು, ಮತ್ತು ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು, ಆಮೇಲೆ ಯಂಗ್ ಎಂಟರ್ಪ್ರಿನರ್ಸ್ ಇಲ್ಲಿ ತಯಾರಾಗಬೇಕು. ಆ ವಾತಾವರಣ ಇಲ್ಲಿ ಸೃಷ್ಟಿಯಾಗಬೇಕಾಗಿದೆ. ಇಲ್ಲಿಂದ ಜನ ಬೆಂಗಳೂರು, ಪುಣೆ, ಮುಂಬೈಗೆ ಹೋಗೋದು ಯುವಕರು, ಅದು ತಪ್ಪಬೇಕು. ಇಲ್ಲೇ ಅವರು ಏನಾದರೂ ಇಂಡಸ್ಟ್ರಿ, ವ್ಯಾಪಾರ, ಉದ್ಯೋಗ, ವಹಿವಾಟುಗಳನ್ನು ಮಾಡಿದರೆ ಇಲ್ಲಿಯ ಜನರ ಪರ್ ಕ್ಯಾಪಿಟ ಇನ್ಕಮ್ ಇನ್ಕ್ರೀಸ್ ಆಗಬೇಕು. ಆವಾಗ ನಾವು ಏನು ನಮ್ಮ ಅಭಿವೃದ್ಧಿ ನಿಜವಾಗ್ಲೂ ಆಗಿದೆ ಅನ್ನೋ ಒಂದು ಸಮಾಧಾನ ಬರ್ತದೆ. ಇನ್ನು ನಿಮ್ಮ ಇನ್ನೊಂದು ಏನು ಉಪಚುನಾವಣೆ ಸಂಭಾವ್ಯ ಅಭ್ಯರ್ಥಿ ಅಂತ ನೀವು ಹೇಳ್ತಾ ಇದ್ರೆ ಅದೇ ಆಗಿತ್ತು ಸರ್. ಯಾಕಪ್ಪ ಅಂದ್ರೆ ತಮ್ಮ ಅಭಿಮಾನಿಗಳಾಗಿರ್ಬೋದು ಮತ್ತು ತಮ್ಮ ಬೆಂಬಲಿಗರು ತಮ್ಮನ್ನ ಇಲ್ಲಿ BJP ಅಭ್ಯರ್ಥಿಯನ್ನಾಗಿ ನೋಡಬೇಕು ಅಂತಕ್ಕಂಥ ಒಂದು ಆಶಾ ಭಾವನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಅದು ಚರ್ಚೆ ಆಗ್ತಾ ಇದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ತಮ್ಮ ಹೆಸರು ಕಂಡು ಬರ್ತಾ ಇದೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ತಾವು ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಸರ್? ಈಗ ನೋಡಿ, ಸಂಭಾವ್ಯ ಅಭ್ಯರ್ಥಿ ಅದೆಲ್ಲ ಇನ್ನೂ ಸಮಯ ಬಹಳ ಇದೆ. ಅದು ಬಹುಶಃ ಇವತ್ತು ಅದರ ಬಗ್ಗೆ ಮಾತನಾಡೋದು ಸೂಕ್ತ ಅಂತ ಅನಿಸ್ಲಿಕ್ಕಿಲ್ಲ. ಆದರೆ ಒಂದು ಹೊಸ ಮುಖ ನೋಡಬೇಕು ಅನ್ನುವ ಹಂಬಲ ಬಹುತೇಕ ಜನರಲ್ಲಿ ಇರ್ಬೋದು, ಜನಾಭಿಪ್ರಾಯ ಆ ರೀತಿ ಇರ್ಬೋದು. ಅದು ನಿಮಗೆ ಜಾಸ್ತಿ ಗೊತ್ತು ನಮಗಿಂತ. ಇದೆಲ್ಲದರ ಬಗ್ಗೆ ಏನೇ ಇದ್ದರೂ ವರಿಷ್ಠರು, ಪಕ್ಷದ ಹಿರಿಯರು ಇದನ್ನೆಲ್ಲ ನೋಡ್ಕೋತಾರೆ. ನಾನು ಇನ್ನು ಚಿಕ್ಕವನು, ಆದರೆ ಅಷ್ಟೇ ಹೇಳಬಲ್ಲೆ, ಹೊಸ ಮುಖಕ್ಕೆ ಅವಕಾಶ ಕೊಟ್ಟರೆ, ನನ್ನನ್ನು ಪರಿಗಣಿಸಿದರೆ ಅದನ್ನು ನೋಡೋಣ. ಸರ್, ಈಗ ತಾವು ರಾಜಕೀಯ ರಂಗದಲ್ಲೂ ಕೂಡ ಕ್ರಿಯಾಶೀಲ ಆಗಿರೋ ಕಾರಣ ನಾನು ಕೇಳ್ತಾ ಇರ್ತಕ್ಕಂಥದ್ದು ಸರ್. ತಮ್ಮ ರಾಜಕೀಯ ದಿಟ್ಟ ನಿಲುವೇನು ಸರ್, ಅಥವಾ ತಮ್ಮ ಸೈದ್ಧಾಂತಿಕ ಉದ್ದೇಶದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ನೋಡಿ, ನನ್ನ ಸಿದ್ಧಾಂತ ಸೆಪ್ರೇಟಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ BJP ಪಕ್ಷದ ಏನು ಸಿದ್ಧಾಂತ ಇದೆ ಮತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತ ಏನಿದೆ ಅದೇ ನಮ್ಮ ಸಿದ್ಧಾಂತ ಇರ್ತದೆ. ಒಂದೇ ಶಬ್ದದಲ್ಲಿ ನಿಮಗೆ ಅಥವಾ ಒಂದೆರಡೇ ವಾಕ್ಯದಲ್ಲಿ ಸಿದ್ಧಾಂತ ಅಂತ ಹೇಳಬೇಕು ಅಂತಿದ್ರೆ ಅದು ಕೇವಲ ಮತ್ತು ಕೇವಲ ರಾಷ್ಟ್ರೀಯತೆ 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 ನಮ್ಮ ಮೇನ್ ಏನು ಸಿದ್ಧಾಂತ. ರಾಷ್ಟ್ರ ಮೊದಲು, ಈ ದೇಶವನ್ನು ಪ್ರೀತಿ ಮಾಡೋದು ಎಲ್ಲಕ್ಕಿಂತ ಮೊದಲನೇ ಕೆಲಸ. ಆಮೇಲೆ ಇನ್ನುಳಿದದ್ದು ನಮ್ಮ ಪ್ರಧಾನಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತ. ಸೊ ಆ ರೀತಿ ಎಲ್ಲರನ್ನು ಇನ್ಕ್ಲೂಸಿವ್ ಆಗಿ ಇಟ್ಕೊಂಡು, ಎಲ್ಲರನ್ನು ವಿಶ್ವಾಸದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಮತ್ತು ನಮ್ಮ ಪಕ್ಷದ ಇದನ್ನು ನೀವು ಸಿದ್ಧಾಂತವನ್ನು ನೀವು ಕೇಳಿರ್ಬೋದು, ಸರ್ವವ್ಯಾಪಿ ಸರ್ವಸ್ಪರ್ಶಿ. ಅಂದರೆ ಪ್ರತಿಯೊಂದು ಪ್ರಜೆಯನ್ನು ನಾವು ಸ್ಪರ್ಶ ಮಾಡೋದು, ಎಲ್ಲರನ್ನು ಒಳಗೊಂಡು ಕೆಲಸ ಮಾಡೋದು, ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ನಮ್ಮ BJP ಸಿದ್ಧಾಂತನೇ ಇದೆ. ಅದರ ಪ್ರಕಾರನೇ ನಾವು ಕೂಡ ಮುಂದುವರಿತಾ ಇದ್ದೇವೆ ಸರ್. ಇವಾಗ ನಾವು ಬಾಗಲಕೋಟೆ BJP ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದನ್ನು ಸಾರ್ವಜನಿಕರು ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಏನು ಭಿನ್ನಾಭಿಪ್ರಾಯಗಳ ಕುರಿತು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ನೋಡಿ, ಅಂಥದ್ದೇನು ವಿಶೇಷ ಭಿನ್ನಾಭಿಪ್ರಾಯ ನಮ್ಮ ಪಾರ್ಟಿಯಲ್ಲಿ ಇಲ್ಲ. ಚಿಕ್ಕ ಪುಟ್ಟ ಸಮಸ್ಯೆಗಳು ಎಲ್ಲ ಮನೆಗಳಲ್ಲಿ ಇರ್ತವೆ. ಆ ರೀತಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ಬೋದು. ಅದನ್ನು ಪಕ್ಷದ ಹಿರಿಯರು ಸಕ್ಷಮರಿದ್ದಾರೆ, ಅದನ್ನೆಲ್ಲ ಅವರು ಸರಿಪಡಿಸ್ತಾರೆ. ಮತ್ತು ಈ ಉಪಚುನಾವಣೆಗೆ ಸೂಕ್ತವಾದ ಯೋಗ್ಯ ಅಭ್ಯರ್ಥಿಯನ್ನು ಕೂಡ ಹಾಕ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ. ಯಾವುದೇ ಭಿನ್ನಾಭಿಪ್ರಾಯ ಅದೇನೂ ಇಲ್ಲ ಸರ್. ಹಾಗಾದ್ರೆ ಇವಾಗ ಬಾಗಲಕೋಟೆಯ ಏನು BJP ಕಾರ್ಯಕರ್ತರು ಇದಾರಲ್ಲ ಸರ್, ಅವರ ಕ್ರಿಯಾಶೀಲತೆ ಬಗ್ಗೆ ಮತ್ತು ಅವರುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ತಾವು? ನೋಡಿ, ಬಾಗಲಕೋಟೆ
ಅಷ್ಟೇ ಅಲ್ಲ, ನಮ್ಮ ಇಡೀ ರಾಷ್ಟ್ರದಲ್ಲೇ BJP ಪಕ್ಷದ ಕಾರ್ಯಕರ್ತರಂಥ ಕ್ರಿಯಾಶೀಲ ಕಾರ್ಯಕರ್ತರು ತಮಗೆ ಇನ್ಯಾವ ರಾಜಕೀಯ ಪಕ್ಷದಲ್ಲಿ ಸಿಗೋದಿಲ್ಲ. ಹಾಂ ಸರ್. ಇನ್ನು ಬಾಗಲಕೋಟೆಯಲ್ಲಿ 1998ರಿಂದ ಯಾವಾಗ ಮೊದಲ ಬಾರಿಗೆ ನಮ್ಮ ಬಾಗಲಕೋಟೆಯಲ್ಲಿ BJPಯನ್ನು ಜನಸಂಘದ ಕಾಲದಿಂದ ಕಟ್ಟಿ ಬೆಳೆಸಿ ಮೊದಲ BJP ಶಾಸಕರಾಗಿ ಆಯ್ಕೆಯಾದಂಥ ಸನ್ಮಾನ್ಯ PH ಪೂಜಾರ್ ಅವರು 98ರಲ್ಲಿ ಆಯ್ಕೆ ಆದರು BJP ಶಾಸಕರಾಗಿ. ಮತ್ತೆ 99ರಲ್ಲಿ ಕೂಡ ಅವರು ಮತ್ತೆ BJP ಶಾಸಕರಾಗಿ ಮರು ಆಯ್ಕೆ ಆದರು. ಆವಾಗಿಂದ ಹಿಡಿದು ಇವತ್ತಿನವರೆಗೆ ಕೇವಲ 2 ಬಾರಿ ಮಾತ್ರ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ. ಇನ್ನುಳಿದ ಸಂಪೂರ್ಣ BJPಯ ಶಾಸಕರು ಇಲ್ಲಿ ಆಯ್ಕೆ ಆದದ್ದು. ನಗರಸಭೆ ಸತತವಾಗಿ BJP ಹಿಡಿತದಲ್ಲಿನೇ ಇದೆ. ಸೊ ಇದನ್ನು ಇಷ್ಟು 25 ವರ್ಷಗಳಿಂದ ಇಲ್ಲಿ ಗಟ್ಟಿಯಾಗಿರುವಂಥದ್ದು BJP ಅಂದರೆ ಇದು BJPಯ ಒಂದು ಸ್ಟ್ರಾಂಗ್ ಗರ್ಡ್ ಅಂತ ಹೇಳ್ಬೋದು ನಾವು ಬಾಗಲಕೋಟೆ. ಹೀಗಾಗಿ ಅದು ಇಲ್ಲಿಯ ಕಾರ್ಯಕರ್ತರು ಅಷ್ಟು ಗಟ್ಟಿ ಇದ್ದಾರೆ ಅನ್ನೋದಕ್ಕೋಸ್ಕರವೇ ಪಕ್ಷ ಇಷ್ಟು ಬಾರಿ ಗೆಲ್ಲಲಿಕ್ಕಿಲ್ಲೇ ಸಾಧ್ಯ ಆಗಿದೆ. ಸರ್, ಈಗ ಇನ್ನೇನು ಉಪಚುನಾವಣೆ ಹತ್ರ ಬರ್ತಾ ಇದೆ. ಚುನಾವಣಾ ಆಯೋಗ ಕೂಡ ಇನ್ನೇನು ಚುನಾವಣಾ ದಿನಾಂಕವನ್ನು ನಿಗದಿಪಡಿಸ್ತಕ್ಕಂಥ ಕಾಲ ಕೂಡ ಸನ್ನಿಹಿತವಾಗಿರ್ತಕ್ಕಂಥದ್ದು. ಇವಾಗ ತಾವು ಆಯಿತು, ತಮ್ಮ ಪಕ್ಷದ ಕಾರ್ಯಕರ್ತರುಗಳಾಯಿತು, ಯಾವ ರೀತಿಯಾಗಿ ಉಪಚುನಾವಣೆಯ ತಯಾರಿಯಲ್ಲಿರ್ತಕ್ಕಂಥದ್ದು? ಉಪಚುನಾವಣೆಯ ತಯಾರಿ ಅಂತ ವಿಶೇಷವಾಗಿ ಅದನ್ನೇ ಮಾಡಬೇಕಂತೇನಿಲ್ಲ. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು 24x7 ಯಾವಾಗಲೂ ತಯಾರಿ ಇರ್ತದೆ. ಹಾಂ ಸರ್. ನಾವು ಈಗ ಯುದ್ಧ ಬಂದಾಗ ರೆಡಿ ಆಗೋದಲ್ಲ, ನಾವು ಯಾವತ್ತಲೂ ತಯಾರಿಯಲ್ಲೇ ಇರ್ತೇವೆ. ಅದು ಯಾವಾಗ ಚುನಾವಣೆ ಬಂದರೂ ಏನೂ ತೊಂದರೆ ಇಲ್ಲ. ಒಂದು BJPಯ ಪಕ್ಷದ ಅಭ್ಯರ್ಥಿ ಪರವಾಗಿ ಎಲ್ಲರೂ 100% ಕೆಲಸ ಮಾಡಿ ಗೆಲ್ಸ್ಕೊಂಡು ಬರಲಿಕ್ಕೆ ಎಲ್ಲರೂ ಶ್ರಮ ಪಡ್ತೇವೆ. ಅದರಲ್ಲೇನು ಯಾವುದು ಸಂಶಯವೇ ಇಲ್ಲ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ತಮ್ಮ ಮೂಲಕ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ನೀವು ಯಾವುದರ ಬಗ್ಗೆ ಸಂದೇಶ ಕೊಡಲಿ? ವೈದ್ಯಕೀಯ ಬಗ್ಗೆ ಬೇಕಾ, ಶಿಕ್ಷಣ ಬೇಕಾ, ರಾಜಕಾರಣದ? ಈಗ ನಾವು ಸರ್ವತೋಮುಖವಾಗಿ ವಿಚಾರ ಮಾಡೋದಾದ್ರೆ ರಾಜಕೀಯವಾಗಿ ಆಯಿತು, ಶೈಕ್ಷಣಿಕವಾಗಿ ಆಯಿತು. ತಮಗೆ ಬಹುತೇಕ ಈ ಉಪಚುನಾವಣೆ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರೋ ಕಾಣ್ತದೆ. ಒಂದೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜನರಲ್ಲಿ. ಈಗ ನಮ್ಮ ಮತ ಬಹಳ ಪವಿತ್ರ, ಬಹಳ ಮಹತ್ವದ್ದು. ಮತ ಹಾಕುವಾಗ ದಯಮಾಡಿ ಯಾವುದೇ ಜಾತಿ ಅಥವಾ ಹಣದ ಪ್ರಭಾವ, ತೋಳ್ಬಳದ ಪ್ರಭಾವ, ವಂಶವಾಹಿನಿಯ ಪ್ರಭಾವ, ಈ ಥರದ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ, ಯಾಕಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಇದ್ದೀವಿ ಅಂತ ಹೇಳಿದ್ದೀವಿ. ಆದರೆ ಅದೆಷ್ಟೋ ಬಾರಿ ನಾವು ಅಲ್ಲಿ ಜಾತಿ ಪ್ರಭುತ್ವ ನೋಡ್ತೇವೆ. ಅಂದರೆ ಜಾತಿ ಆಧಾರಿತ ಅಭ್ಯರ್ಥಿಗಳನ್ನು ಪಾರ್ಟಿಗಳು ಕೂಡ ಆಯ್ಕೆ ಮಾಡ್ತವೆ, ಜನರು ಕೂಡ ಓಟ್ ಆ ರೀತಿ ಹಾಕೋದಂತ ಕೆಲವು ನಾವು ನೋಡಿದ್ದೀವಿ. ಹಣದ ಪ್ರಭಾವದ ಮೇಲೆ ಕೆಲವರು, ಎಲ್ಲರಂತ ಹೇಳಲ್ಲ ನಾನು, ಕೆಲವರು ಓಟ್ ಹಾಕ್ತಾರೆ. ಇನ್ನು ಕೆಲವರು ಇಲ್ಲ, ಅವರು ಇವರು ಮಗ, ಇವರು ಮಗಳು, ಅವರು ಕಾಕ, ಇವರು ಅಳಿಯ, ಇವರು ಮಾವ ಅಂತ ತಿಳ್ಕೊಂಡು ಓಟ್ ಹಾಕ್ತಾರೆ. ಇನ್ನು ಕೆಲವರು ಹೆದರಿಕೆಯಿಂದ ಓಟ್ ಹಾಕ್ತಾರೆ. ಇವ್ರಿಗೆ ಹಾಕಲಿಲ್ಲ ಅಂದರೆ ನಾಳೆ ಅವ್ರು ಏನೋ ಮಾಡಿಬಿಡ್ತಾರೆ, ನನ್ನ ಅಲ್ಲಿ ಇಲ್ಲ ನಾವು ನೌಕರಿಯಿಂದ ತೆಗೆದುಹಾಕ್ತಾರೋ, ಅದು ಮಾಡಿ ಏನೇನೋ ಇರ್ತದೆ ಅನೇಕ. ಅಂಥದ್ದು ಯಾವುದಕ್ಕೂ ಒಳಗಾಗದೆ ನಿಮಗೆ ಆ ವ್ಯಕ್ತಿಯಲ್ಲಿ ಯೋಗ್ಯತೆ ಕಂಡು ಬಂದರೆ, ಆ ವ್ಯಕ್ತಿ ಸಮರ್ಥರಿದ್ದಾರೆ, ಇಲ್ಲಿಯ ಶಾಸಕರಾಗಿ ಬಾಗಲಕೋಟೆ ಆಶೋತ್ತರಗಳನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ, ಇಲ್ಲಿಯ ಸವಾಲುಗಳಿಗೆ ಉತ್ತರ ಕಂಡು ಅಂತಹ ಸಮರ್ಥ ವ್ಯಕ್ತಿಯನ್ನು ನೋಡಿ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ, ಬಾಗಲಕೋಟೆ ಒಂದು ಮಾದರಿ ಕ್ಷೇತ್ರ ಆಗಬೇಕು. ಅಂದರೆ ಎಲ್ಲರೂ ಮಾತಾಡ್ಕೋಬೇಕು. ಅಲ್ಲಿ ಜಾತಿ ಪ್ರಭಾವ ನಡೆಯಲ್ಲ, ಹಣದ ಪ್ರಭಾವ ನಡೆಯಲ್ಲ, ತೋಳ್ಬದ ಪ್ರಭಾವ ನಡೆಯೋಲ್ಲ, ನಿಮ್ಮ ವಂಶದ ಪ್ರಭಾವಗಳು ಆ ಥರ ಏನು ನಡೆಯಲ್ಲ. ಬಾಗಲಕೋಟೆಯಲ್ಲಿ ಅಭ್ಯರ್ಥಿ ಸಶಕ್ತ, ಸಮರ್ಥ, ಒಳ್ಳೆಯ ಪ್ರಾಮಾಣಿಕ ನಿಷ್ಠೆಯಿಂದ ಭ್ರಷ್ಟಾಚಾರ ಮಾಡುವುದಿಲ್ಲ ಅನ್ನುವಂತಹ ವ್ಯಕ್ತಿ, ಅಂಥವ್ರನ್ನ ಅಲ್ಲಿ ಆರಿಸ್ತಾರೆ ಜನ, ಬಾಗಲಕೋಟೆ ಜನ ಅನ್ನುವಂಥ ಒಂದು ಸಂದೇಶ ಇಡೀ ದೇಶಕ್ಕೆ ಈ ಉಪಚುನಾವಣೆ ಮೂಲಕ ಕಳಿಸಿದರೆ ಅದರಂಥ ದೊಡ್ಡದು ಯಾವುದು ಇಲ್ಲ ಅಂತ ನಾನು ನಂಬಿದ್ದೀನಿ. ಇದನ್ನೇ ನಾನು ನಿಮ್ಮ ಚಾನೆಲ್ ಮುಖಾಂತರ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಈಗ ಬಾಗಲಕೋಟೆಯ BJP ಪಕ್ಷದ ಉಪಚುನಾವಣೆಯ
ಸಂಭಾವ್ಯ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಶೇಖರ್ ಮಾನೆ ಅವರು ಹೇಳ್ತಕ್ಕಂಥ ಮಾತು ಏನು, ನಮ್ಮ ಮತದಾರ ಪ್ರಭುಗಳು ಸಾಂವಿಧಾನಿಕವಾಗಿ ಸಿಕ್ಕಂತಹ ಈ ಒಂದು ಮತದಾನದ ಹಕ್ಕನ್ನು ತಾವು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಅಭ್ಯರ್ಥಿಯನ್ನು ಚುನಾಯಿಸಲ್ಪಡಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇದುವರೆಗೂ ಧನ್ಯವಾದಗಳು ಸರ್. ನಮಸ್ಕಾರ. ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ. ನಮಸ್ಕಾರ. ನಮಸ್ಕಾರ.